ಗುರುಗಳೇ, ಯಾಕೆ ದುಡಿದೇ ತಿನ್ನಬೇಕು? ಉತ್ತಮ ಪ್ರಶ್ನೆ. ಹೊರನೋಟದಿಂದ ಏನೂ ಆಗುವುದಿಲ್ಲ. ಗಳಿಸಿಟ್ಟ ಆಸ್ತಿ ಸುಖವಾಗಿ ಅನುಭವಿಸುತ್ತಿದ್ದಾರೆ ಎಂದೇ ಕಾಣಿಸುತ್ತದೆ. ಆದರೆ ವಸ್ತುಸ್ಥಿತಿ ಆಗಿರುವುದಿಲ್ಲ. ಅಪ್ಪ ಅಜ್ಜ ಕೂಡಿಟ್ಟಿದ್ದರೂ ತಾನು ಅದರ ಟ್ರಸ್ಟಿ ಎಂಬಂತೆ ದುಡಿಯುತ್ತಾ ಅದನ್ನು ಸರಿಯಾಗಿ ಮುಂದುವರಿಸಿಕೊಂಡು ಹೋದರೆ ಮಾತ್ರ ಸುಖ. ಅದಕ್ಕೆ ತಕ್ಕ ಸಂಸ್ಕಾರ ಪಡೆದಿದ್ದರೆ ತೊಂದರೆ ಆಗದು. ತಾನೂ ದುಡಿಯದೆ ಮಾಡಿದ್ದನ್ನು ಮಾತ್ರ ತಿನ್ನಲು ನೋಡಿದರೆ ಅದರಿಂದಾಗುವ ಹಾನಿಯೋ ಪರಿಣಾಮವನ್ನು ಊಹಿಸಿದ್ದರೆ ಸಾಕು, ನಮಗೆ ತಿಳಿಯುತ್ತದೆ. ಹಾಗಾಗಿ ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿ ಅವರಿಗೆ ಅಂತಹ ವಿದ್ಯೆ, ಜ್ಞಾನ, ಸಂಸ್ಕಾರ ನೀಡಿ. ಗುರುಗಳೇ, ಮಂದ ಬುದ್ಧಿಶಾಲಿ ಹಾಗೂ ಸೂಕ್ಷ್ಮ ಬುದ್ಧಿಶಾಲಿ ಎಂದರೇನು? ಉತ್ತಮ ಪ್ರಶ್ನೆ. ನಾವೆಷ್ಟು ಜನರನ್ನು ಕಂಡಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಅವರ ಗುಣ ಸ್ವಭಾವಗಳನ್ನು ನಾವೆಷ್ಟು ಗಮನಿಸಿದ್ದೇವೆ ಎನ್ನುವುದು ಮುಖ್ಯ. ಹಾಗೆ ಅವರ ಗುಣ ಸ್ವಭಾವಗಳನ್ನು ಅಳತೆ ಮಾಡುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಸೂಕ್ಷ್ಮ ದೃಷ್ಟಿ ಹೊಂದಿದ್ದರೆ ಮಾತ್ರ ಸಾಧ್ಯ. ಎಷ್ಟು ವಿಚಾರಗಳನ್ನು ಓದುತ್ತೇವೆ ಎನ್ನುವುದು ಮುಖ್ಯವಲ್ಲ, ಓದಿದ್ದರ ಅಳತೆಯನ್ನು ಎಷ್ಟು ಗ್ರಹಿಸಿದ್ದೇನೆ ಎನ್ನುವುದು ಮುಖ್ಯ. ನಾನು ವೇದ ಓದಿದ್ದೇನೆ, ಮಂತ್ರ ಕಲಿತಿದ್ದೇನೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ಅಳವಡಿಸಿಕೊಂಡಿದ್ದೀವಿ ಎನ್ನುವುದು ಮುಖ್ಯ ಎನ್ನುತ್ತದೆ ಜ್ಞಾನ. ಮನಸ್ಸು ಸೂಕ್ಷ್ಮವಾದದ್ದು, ಸಣ್ಣ ವಿಷಯಗಳನ್ನು ಗ್ರಹಿಸುತ್ತದೆ, ಸಣ್ಣ ಲೋಪಗಳನ್ನು ಅಂಥವರ ಗಮನಕ್ಕೆ ತರುತ್ತದೆ. ಮಾತಿನಲ್ಲಿ ಒಳಾರ್ಥ ಇದ್ದರೆ ಅದರ ಪರಿಣಾಮ ಹೆಚ್ಚು. ಅದೇ ಮಂದ ಬುದ್ಧಿಶಾಲಿಗಳಾದರೆ ಇಷ್ಟು ಬುದ್ಧಿಶಾಲಿ ಆಗಿರಲಾರರು. ಅವರು ಯಾವುದೇ ವಿಷಯವನ್ನು ಅಷ್ಟಾಗಿ ಗ್ರಹಿಸಲಾರರು. ಅವರನ್ನೇ ಮಂದ ಬುದ್ಧಿಶಾಲಿಗಳು ಎನ್ನುವರು. ಗುರುಗಳೇ, ನಮ್ಮ ಕರ್ತವ್ಯ ಏನು? ಉತ್ತಮ ಪ್ರಶ್ನೆ. ಮಕ್ಕಳಿಗೆ ಮೊದಲು ತಮ್ಮ ಅನ್ನ ತಾವೇ ಸಂಪಾದಿಸಲು ಸರಿಯಾದ ವಿದ್ಯೆ ಕೊಡಬೇಕು. ಏನಾದರೂ ಉದ್ಯೋಗ ವ್ಯವಹಾರ ಮಾಡಲು ಅನುಕೂಲ ಕಲ್ಪಿಸಿಕೊಡಬೇಕು. ನಾವು ನ್ಯಾಯವಾಗಿ ಕಂಡರೆ ಗಳಿಸಿದ್ದು ಕಡಿಮೆ ಆದರೆ ಅವರಿಗೆ ಉಳಿಯುತ್ತದೆ. ಅದೇ ಅನ್ಯಾಯ ಅಕ್ರಮದಿಂದ ಗಳಿಸಿದ್ದರೆ ಅಂಥ ಆಸ್ತಿ ಇಂದಲ್ಲ ನಾಳೆ ಖಾಲಿಯಾಗುತ್ತದೆ. ಅಂಥ ಆಸ್ತಿಗೆ ವಿನಿಯೋಗದ ಶಕ್ತಿ ಹೆಚ್ಚು ನಿಮ್ಮ ಬಳಿ ಇರಲಾರದು. ಊಟ ಮಾಡುವಾಗ ನಿಮ್ಮ ದುಡಿಮೆಯಿಂದ ತಿನ್ನುತ್ತಿದ್ದೀರಿ, ಪರವಾಗಿಲ್ಲ. ನೀವು ಕುಳಿತು ತಿನ್ನುತ್ತಿದ್ದೀರಿ ಎಂದಾದರೆ ಶೀಘ್ರ ನಿಮ್ಮ ನಾಶ ಖಂಡಿತ. ಕಾರಣ, ಪ್ರತಿಯೊಬ್ಬರೂ ಜಗತ್ತಿನಲ್ಲಿ ದುಡಿದೇ ತಿನ್ನಬೇಕು ಎಂಬ ನಿಯಮಕ್ಕೆ ಮಾನವ ಹೊರತಲ್ಲ. ಗಮನಿಸಿ, ಈ ಸೃಷ್ಟಿಯಲ್ಲಿ ಪ್ರತಿ ಪ್ರಾಣಿಯು ತನ್ನ ಅನ್ನವನ್ನು ತಾನೇ ದುಡಿಯುತ್ತದೆ. ಮನುಷ್ಯ ಒಬ್ಬನೇ ಸೋಮಾರಿಯಾಗಿ ತಿನ್ನಬಲ್ಲ, ಸೋಮಾರಿ ಎನ್ನಿಸಿಕೊಂಡು ಸಾಗಬಲ್ಲ. ಆದ್ದರಿಂದಲೇ ತನ್ನ ಅನ್ನ ತಾನೇ ದುಡಿದು ತಿನ್ನುವುದು ಮನುಷ್ಯರ ಉನ್ನತಿಗೆ ಶ್ರೇಷ್ಠ. ಈ ವಿದ್ಯೆ ಯುವಜನಾಂಗಕ್ಕೆ ಸಿಗುವುದು ಅತಿ ಅವಶ್ಯಕ. ಈಗ ನಿಮಗೆ ಬಹುಶಃ ನಾನು ನೀಡುತ್ತಿರುವ ಗುರುಕುಲ ಶಿಕ್ಷಣ ಪದ್ಧತಿಯ ಆಳ ಅರಿವಾಗಿರಬಹುದು.